ಮೇಡಮ್, ಈ ಟೈಮಲ್ಲಿ ಕೋಪ ಮಾಡ್ಕೊಳ್ಳೋದು ಒಳ್ಳೇದಲ್ಲ. ಅದಕ್ಕೆಲ್ಲ ಸೆಂಟಿಮೆಂಟ್ಸ್ ಅನ್ನೋದು ಇಲ್ಲ. ಈ ಟೈಮ್ ಸೆಂಟಿಮೆಂಟ್ಸು ಇವನಿಗಿಂತ ನನ್ನ ತಾಯಿ ಪ್ರಾಣ ಮುಖ್ಯ. ಅಮ್ಮ ನಮ್ಮ ಹತ್ರ ಸೇಫಾಗಿ ಬರೋವರೆಗೂ ನಾವು ಕೋಪ ಮಾಡೋದು ಒಳ್ಳೇದಲ್ಲ ಮೇಡಮ್. ಸರಿ, ಕಳಿಸ್ಕೊಡು. ಬೇರೆ ಬೆಡ್ ನಿಮ್ಗೆ ಏನ್ ಬೇಕಿತ್ತು ಅದು ಸಿಕ್ತು ತಾನೆ. ಮೊದ್ಲು ನಮ್ಮ ಅತ್ತೆ ಮನೆ ಕಳಿಸ್ಕೊಡು. ಏನೇ ನೀನು ಹೆತ್ತ ತಾಯಿ ನಾನು ಸಾಯ್ತಾ ಇದ್ದೀನಂದ್ರು ಸಾಯ್ಲಿ ಅಂತ ಹೇಳಿ ಈಗ ಅತ್ತೆಗೋಸ್ಕರ ಇಲ್ಲಿ ತನಕ ಓಡೋಡ್ ಬಂದಿದ್ಯಾ ಅಲ್ವಾ? ನಿನ್ಗೋಸ್ಕರ ನಾನು ಏನೇನೆಲ್ಲ ಮಾಡಿದೆ, ಆದ್ರೆ ಅದ್ರ ಪ್ರತಿಯಾಗಿ ನೀನ್ ಕೊಟ್ಟಿದ್ದೇನು? ಇಂಥ ಮಾತು ನಿನ್ ಬಾಯಲ್ಲಿ ಕೇಳ್ತಾ ಇದ್ರೆ ಭೂತದ ಬಾಯಲ್ಲಿ ಭಗವದ್ಗೀತೆ ಕೇಳ್ದಂಗ್ ಆಗ್ತಾ ಇದೆ. ಮೊದ್ಲು ನಮ್ಮ ಅತ್ತೆ ಮನ್ ಕಳಿಸ್ಕೊಡು. ಓಹೋ, ನಿನಗ್ ನೀನ್ ಅತ್ತೆ ಬೇಕಲ್ವಾ? ನೋಡ್, ಏಯ್, ಕೊನೆಗೂ ನಿಮ್ ಕಚಡ ಬುದ್ಧಿ ತೋರಿಸ್ಬಿಟ್ರಿ ಅಲ್ಲ. ಅದೇ ನಾವು ದ್ರೋಹಿಗಳು, ವಂಚಕರು, ಮೋಸಗಾರರು ಅಂತ ಏನೋ ಒಂದು ಬ್ರ್ಯಾಂಡ್ ಕೊಟ್ಟಿದ್ದೀರಲ್ಲ, ಅದನ್ನ ಕೀಪ್ ಅಪ್ ಮಾಡ್ಬೇಕಲ್ವಾ? ನೋಡಿ, ನೀವು ತಪ್ಪು ಮೇಲೆ ತಪ್ಪು ಮಾಡ್ತಾ ಇದ್ದೀರಾ. ಅಲ್ಲಿ ನನ್ನ ತಾಯಿಗೆ ಏನಾದ್ರೂ ರಾಮಾಚಾರಿ, ಪ್ರಾಣ ಹೋದ್ರೂ ಪರವಾಗಿಲ್ಲ, ಅವ್ರನ್ನ ಮಾತ್ರ ಸುಮ್ಮನೆ ಬಿಡ್ಬೇಡ ನೀನು. क्या बोला? रामाचारी? ये रामाचारी? रामाचारी कब का मर गया? यूनु किट्टी. ಏಯ್, ಥು, ಎಲ್ಲ ಒಂಚಾಕಿ ಗುಳ್ಳೆ ನರಿತರ ಸಾಯಿಸಿದ್ದು ನನ್ನ ಮಗ ಕಿಟ್ಟಿನ ಕಣೋ. ಇವಾಗ ನಿಮ್ ಮುಂದೆ ನಿಂತಿರೋದು ನನ್ನ ಮಗ ರಾಮಾಚಾರಿ ಕಣೋ. ವಂಚನೆ ಮಾಡಿ ಒಬ್ಬ ಮಗನ್ನ ಕೊಂದ್ರಿ, ಈಗ ಇನ್ನೊಬ್ಬ ಮಗನ್ನ ಕೊಲ್ಬೇಕು ಅಂತಿದ್ದೀರಾ? ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಎದುರುಗಡೆ ನಿಂತಿರೋದು ನಿಮ್ಮ ಸಾವು ಕಂಡ್ರ. ಅವನ್ ತಮ್ಮನ್ ಸಾವಿನ ಜ್ವಾಲೆ ನಿಮ್ಮನ್ನ ಸುಡದೆ ಸುಮ್ನೆ ಬಿಡಲ್ಲ ಕಂಡ್ರು. ರಾಮಾಚಾರಿ, ನಿನ್ ತಮ್ಮನ್ ಸಾವು ಕಾರಣ ಆದ ಇವ್ರನ್ನ ಯಾರನ್ನೂ ಬಿಡ್ಬೇಡ ರಾಮಾಚಾರಿ. ವೆರಿ ಗುಡ್. ಅದಕ್ಕೆ ಈ ದೊಡ್ಡ ಡ್ರಾಮಾ. ನಾನೇ ಒಂದ್ ದೊಡ್ಡ ವಿಲನ್ ಅನ್ಕೊಂಡೆ, ನೀವು ನನ್ಕಿಂತ ದೊಡ್ಡ ವಿಲನ್ ಆಗ್ತಿದ್ದೀರಾ. ನನ್ನ ಹತ್ರನೇ ಬಂದು ನನ್ ಮಗನ ಮದ್ವೆ ಆಗ್ಬೇಕಂತ ಹೇಳಿ ನನ್ನ ಹತ್ರನೇ ರಿವೆಂಜ್ ತಗೊಳ್ತಿದ್ದೀರಾ. ಯಾವಾಗ? ಏಯ್, ಅವತ್ತು ಮಿಸ್ ಆಗಿರೋ ರಾಮಾಚಾರಿ ಅಂತ್ಯ ಇವತ್ತಾಗುತ್ತೆ. ಏಯ್,
ಇವತ್ತಾಗೋದು ದುಷ್ಟರ ಸಂಹಾರ ಕಣೋ. ನನಗ್ ಗೊತ್ತು ಕಣೋ ನಿನ್ ಕೋಪಕ್ಕೆ ಸರಿಸಾಡಲ್ಲ ಅಂತ. ಆ ನಿನ್ ಕೋಪ ಕಮ್ಮಿ ಮಾಡೋದಕ್ಕೆ ಅಂತಾನೆ ನಿನ್ನ ತಾಯಿನ ಅಲ್ಲಿ ಕಟ್ ಹಾಕಿರೋದು. ನೀನಿಲ್ ಒಂದ್ ಹೆಚ್ಚಿಟ್ರೆ ಅಲ್ಲಿ ನಿನ್ ತಾಯಿ ಜೀವ ಸಮೇತ ಇರಲ್ಲ. ನೋಡಿ, ನಮ್ ತಾಯಿಗೇನು ಮಾಡ್ಬಿಡಿ, ಅವ್ರನ್ನ ಬಿಟ್ಬಿಡಿ. ಬ್ರಹ್ಮಚಾರಿ, ನನ್ ಬಗ್ಗೆ ಯೋಚನೆ ಮಾಡ್ಬೇಡ. ತಮ್ಮನ ಆತ್ಮಕ್ಕೆ ಶಾಂತಿ ಸಿಗ್ಬೇಕಂದ್ರೆ ಈ ಪಾಪಿಗಳೊಬ್ರು ಬದುಕಿರ್ಬಾರ್ದು. ಇವತ್ತು ಈ ರಾಕ್ಷಸರ ವಧೆ ಆಗ್ಲೇಬೇಕು. ಇವ್ಳು ಜಾಸ್ತಿ ಮಾತಾಡ್ತಿದ್ದಾಳೆ, ಮೊದ್ಲಿ ಒಂದ್ ಕತೆ ಮುಗಿಸಿ. ಬ್ರಹ್ಮಚಾರಿ, ಬ್ರಹ್ಮಚಾರಿ, ಏನೇ ಮಾಡ್ತಿದ್ಯಾ? ಮತ್ತಿನ್ನೇನ್ ಮಾಡ್ಲಮ್ಮ? ಎಷ್ಟ್ ಸಲ ಫೋನ್ ಮಾಡಿದ್ರು ಅಣ್ಣ ಫೋನ್ ರಿಸೀವ್ ಮಾಡ್ತಿಲ್ಲ. ಇನ್ನ ನನ್ ಈಗೋ ಬಿಟ್ಟು ಆ ಜಾನ್ಸಿಗೂ ಫೋನ್ ಮಾಡ್ದೆ, ಅವಳು ಕಾಲ್ ಪಿಕ್ ಮಾಡ್ತಿಲ್ಲ. ಹಾಗಂತೇಳಿ ಫೋನ್ ನ ಹೊಡೆದಾಕಿದ್ರೆ ಅವ್ರ ಫೋನ್ ರಿಸೀವ್ ಮಾಡ್ಬಿಡ್ತಾರೇನೆ. ಸ್ವಲ್ಪ ತಾಳ್ಮೆ ತಗೊಳ್ಳೆ. ನಾನು ಎಷ್ಟಂತ ತಾಳ್ಮೆ ತಗೊಳ್ಳಿ? ನಾವ್ ಅನ್ಕೊಂಡಾಗ ಯಾಕೆ ಒಂದು ಆಗ್ತಿಲ್ಲ? ಏನ್ ಇಲ್ಲಿಗ್ ಮುಗೀತು ಅಂತ ಅನ್ಕೊಂಡು ನೆಮ್ಮದಿಯಾಗಿ ಆಗೋದ್ರೊಳಗೆ ಹೊಸ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಿದೆ. ಆ ಕಡೆ ಕೋರ್ಟ್ಗೂ ಹೋಗಿಲ್ಲ, ಈ ಕಡೆ ಫೋನ್ ರಿಸೀವ್ ಮಾಡ್ತಿಲ್ಲ ಅಂದ್ರೆ ಏನ್ ಅರ್ಥ? ಇನ್ನೇನು, ನನ್ನ ಅನುಮಾನ ನಿಜ ಆಗಿರ್ಬೋದು ಅಂತಾನೆ ಅರ್ಥ. ಇವಾಗ ನೀನ್ ಹೇಳ್ದಾಗೆ ಏನೋ ಪ್ರಾಬ್ಲಮ್ ಆಗಿ ಕೋರ್ಟ್ ಹೋಗಿಲ್ಲ ಅಂತ ಅನ್ಕೊಳ್ಳೋಣ, ಆದ್ರೆ ಫೋನ್ ಯಾಕೆ ರಿಸೀವ್ ಮಾಡ್ತಾ ಇಲ್ಲ? ಅದರಲ್ಲೂ ಒಬ್ರಲ್ಲ, ಇಬ್ರು ಫೋನ್ ರಿಸೀವ್ ಮಾಡ್ತಾ ಇಲ್ಲ ಅಂದ್ರೆ ಪ್ಲಾನ್ ಮಾಡ್ಕೊಂಡೇ ಓಡ್ ಹೋಗಿರ್ಬೋದೇನೋ. ಅಲ್ಲ, ನಾನು ಯಾಕೆ ಈ ರೀತಿ ಹೇಳ್ತಾ ಇದ್ದೀನಿ ಅಂದ್ರೆ, ಅವರು ಮೊದಲು ನಮ್ಮ ಬೆನ್ನ ಹಿಂದೆ ಈ ರೀತಿ ಬೇಕಾದಷ್ಟು ಪ್ಲಾನ್ ಮಾಡಿ ನಮ್ಮನ್ನು ಯಾಮಾರಿಸಿದಾರಲ್ವಾ. ಬಾಬಾ, ನೀವ್ ಹೇಳ್ತಿರೋದ್ ಕೇಳ್ತಿದ್ರೆ ಯಾಕೋ ನನ್ಗೂ ಅದೇ ಅನುಮಾನ ಬರ್ತಿದೆ. ಬಾಬಾ, ನೀವ್ ಹೇಳ್ತಿರೋ ಹಾಗೆ ಅವ್ರಿಬ್ರು ಸೇರ್ಕೊಂಡು ಈಗಾಗ್ಲೇ 2-3 ಸಲ ಮಂಕಬೂದಿ ಎರ್ಚಿದ್ದಾರೆ. ಹೀಗೆ ಆಗಿದೆ ಅಂತ ಗ್ಯಾರಂಟಿ ಆಗೂ ಹೇಳಕ್ ಆಗ್ತಾ ಇಲ್ಲ. ಹಾಗೆ ಆ ರೀತಿ ಆಗಿದೆ ಅಂತ ಖಚಿತವಾಗಿ ಹೇಳೋದು ಕಷ್ಟ ಆಗ್ತಿದೆ. ಅದು ನಾನು ಏನ್ ಆಯ್ತು ಬಿಡಮ್ಮ, ಅದಕ್ಕೆ ಯಾಕೆ ಇಷ್ಟು ಕೋಪ ಮಾಡ್ಕೊಳ್ತೀಯ? ಈಗ ಆಗಿರ್ಬೋದು ಅಂತ ಹೇಳ್ದೆ ಅಷ್ಟೇ. ಇವಾಗೇನು, ಅವನ್ ಬರೋವರೆಗೂ ಯಾರು ಮಾತಾಡೋದು ಬೇಡ.
ಅವ್ನು ಬಂದ್ಮೇಲೆ ವಿಷಯ ತಿಳ್ಕೊಳ್ಳೋಣ. ಮೇಡಮ್, ಒಳಗಡೆ ಏನಾಗ್ತಿರ್ಬೋದು? ಇಷ್ಟೊತ್ತಾದ್ರೂ ಯಾವ ಸೌಂಡು ಬರ್ತಿಲ್ಲ. ಅದೇ ನನ್ಗೂ ಅರ್ಥ ಆಗ್ತಿಲ್ಲ. ಇರೋ ವಿವೇಕ್ನ ಕಳ್ಸಿ ಅವ್ರ ಅಮ್ಮನ್ನ ಕರ್ಕೊಂಡ್ ಬರಕ್ತಾನೆ ಹೋಗಿದ್ದು, ಅದಕ್ಕೆ ಇಷ್ಟೊತ್ ಬೇಕಾ? ಹೌದು, ನನಗೆ ಯಾಕೋ ಒಳಗಡೆ ಬೇರೆ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಅನ್ನಿಸ್ತಿದೆ. ಬನ್ನಿ ನಾವೇ ಹೋಗಿ ನೋಡೋಣ. ಓ, ನೀನು ಇಲ್ಲೇ ಇದ್ಯಾ? ಹಾಗಿದ್ರೆ ಎಲ್ಲಾ ದುಷ್ಟರು ಒಂದೇ ಕಡೆ ಸೇರಿದ್ದೀರಾ ಅಂತಾಯ್ತು. ಸದ್ಯ ನೀವಿಬ್ರು ದೇವ್ರ ತರ ಬಂದ್ರಿ. ನನ್ ಬಗ್ಗೆ ಆಮೇಲೆ ಮಾತಾಡೋಣ. ಮೊದ್ಲು ನಾವಿವಾಗ ನಮ್ಮ ಅತ್ತೆನ ಕಾಪಾಡ್ಬೇಕು. ನೋಡಿ, ನಮ್ಮ ಅತ್ತೆನ ಬೇರೆ ಕಡೆ ಕಟ್ಟಾಕಿ ಅವ್ರನ್ನ ಅಡ್ಡ ಇಟ್ಕೊಂಡು ಇಲ್ಲಿ ಚಾರು ಮತ್ತೆ ರಾಮಾಚಾರಿನ ಲಾಕ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಒಳಗಡೆ ರಾಮಾಚಾರಿ ಬಾವನ್ಗೆ ಹೊಡಿತಿದ್ದಾರೆ. ಇದ್ಯಾವ ಹೊಸ ಕತೆನೋ? ಸುಳ್ಳೇ ಅಲ್ವಾ ನಿಮ್ಗಳ ಬಂಡವಾಳ? ನಿಮ್ ಸುಳ್ಳುಗಳಿಗೆ ಬಲಿಯಾಗೋದಿಕ್ಕೆ ನಾವೇನ್ ಫೂಲ್ಸ್ಗಳಲ್ಲ. ಈ ರೀತಿ ಹೊಸದಾಗೆ ಟ್ರ್ಯಾಪ್ ಮಾಡಕ್ ಬಂದಿದ್ಯಾ? ಅಯ್ಯೋ, ನಾನ್ ನಿಮಗೆ ಹೇಗ್ ಅರ್ಥ ಮಾಡಿಸ್ಲಿ? ನಾನು ಇಲ್ಲಿವರೆಗೂ ಮೋಸ ಮಾಡಿದ್ದೀನಿ, ಸುಳ್ಳು ಹೇಳಿದ್ದೀನಿ, ಕೊಲೆನೂ ಮಾಡಿದ್ದೀನಿ ನಿಜ. ಆದ್ರೆ ಅದಕ್ಕೆಲ್ಲ ನಾನು ಇವಾಗ ಪಶ್ಚಾತ್ತಾಪ ಪಡ್ತಿದ್ದೀನಿ. ನಾನು ಇದನ್ನೆಲ್ಲ ಯಾಕೆ ಮಾಡ್ದೆ ಅಂತ ನಾನು ನಿಮಗೆ ನಿಧಾನವಾಗಿ ಹೇಳ್ತೀನಿ. ಮೊದ್ಲು ಅತ್ತೆನ್ ಕಾಪಾಡೋಣ ಬನ್ನಿ.